ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಾಲು ಮತದ ಸ್ವಾಮೀಜಿ. ಮುಖ್ಯಮಂತ್ರಿಗಳ ವಿರುದ್ಧ ಕಾನೂನು ಬಾಹಿರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಾಗಿದೆ ಎನ್ನುವ ಆರೋಪಗಳ ನಡುವೆನೇ ಹಾಲು ಮತ ಸ್ವಾಮೀಜಿ ಮುಖ್ಯಮಂತ್ರಿಗಳ ತೇಜೋವಧೆ ಮುಂದುವರೆದ್ರೆ ಹುಷಾರ್ ಅಂತ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾದಗಿರಿಯಲ್ಲಿ ಕಾಗಿನೆಲೆ ಸ್ವಾಮೀಜಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ತಪ್ಪು ಮಾಡಿಲ್ಲ, ತೇಜೋವಧೆ ಮಾಡೋದಕ್ಕೆ ಕೆಲವರು ಹುನ್ನಾರ ಮಾಡ್ತಾ ಇದ್ದಾರೆ. ಹಾಲು ಮತ ಸಮಾಜ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಇದು ಅವರ ಘನತೆಗೆ ಕುಂದು ತರೋದಕ್ಕೆ ತೇಜೋವಧೆ ಮಾಡ್ತಾ ಇರುವಂತ ಕೃತ್ಯ. ಹಾಲು ಮತ ಸಮಾಜ ಇವೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಅತಿರೇಕಕ್ಕೆ ಹೋದ್ರೆ ಕುಂತ್ರೆ ಕುರುಬಾ, ನಿಂತ್ರೆ ಕಿರುಬಾ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಂದಿನ ಹೋರಾಟಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತ ನಿರಂಜನಾನಂದ ಪುರಿ ಸ್ವಾಮೀಜಿ ಎಚ್ಚರಿಕೆಯ ಮಾತುಗಳನ್ನಾಡಿದ್ದಾರೆ. ಈಗ ಅದ್ರ ಬಗ್ಗೆ ಎಲ್ಲರಿಗೂ ಕೂಡ ಅದರಲ್ಲಿ ಏನಿದೆ ಅನ್ನೋದು ನಮ್ಗಿಂತ ಚೆನ್ನಾಗಿ ಅದನ್ನ ಸಬ್ಜೆಕ್ಟ್ ರೈಸ್ ಮಾಡಿದವರಿಗೆ ಚೆನ್ನಾಗಿ ಗೊತ್ತಿದೆ. ಅದರಲ್ಲಿ ಏನು ಇಲ್ಲ ಅನ್ನುವಂಥದ್ದು ಗೊತ್ತಿದೆ. ಸ್ವತಃ ಮುಖ್ಯಮಂತ್ರಿಗಳು ವಕೀಲರ ವೃತ್ತಿ ಮಾಡ್ಕೊಂಡ್ ಬಂದಿರೋದ್ರಿಂದ ಅದರಲ್ಲಿ ಯಾವುದೇ ತರಹ ತಿರುಳಿಲ್ಲ ಅನ್ನುವಂಥದ್ದು ಕೂಡ ಸಾಬೀತಾಗಿದೆ. ಇದರಲ್ಲಿ ಸಿದ್ದರಾಮಯ್ಯನವರನ್ನ ತೇಜೋವಧೆ ಮಾಡುವಂತಹ ಒಂದು ಹುನ್ನಾರ ಸಾಕಷ್ಟು ಜನ ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕದ ಹಾಲು ಮತ ಸಮಾಜ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಇದನ್ನ ಇಷ್ಟಕ್ಕೆ ನಿಲ್ಲಿಸಲಿಲ್ಲ ಅಂತಂದ್ರೆ ಮುಂದೆ ಉಗ್ರವಾದಂಥ ಹೋರಾಟಗಳು ಕೂಡ ಆಗುವಂತಹ ಅವಕಾಶಗಳು ಈ ರಾಜ್ಯದಲ್ಲಿ ನಡೀತವೆ. ಶಾಸ್ತ್ರದಲ್ಲಿ ಹಿರಿಯರು ಒಂದು ಗಾದೆ ಮಾತನ್ನ ಹೇಳ್ತಾರೆ, ಕುಂತ್ರೆ ಕುರುಬ ನಿಂತ್ರೆ ಕಿರುಬ ಅನ್ನುವಂಥದ್ದು. ಬಹುಶಃ ಇವರ ವರ್ತನೆಗಳು ಏನಾದರೂ ಅತಿರೇಕಕ್ಕೆ ಹೋದ್ರೆ ಈ ರಾಜ್ಯದ ಕುರುಬರು